ಸಿದ್ದು ಸ್ಪರ್ಧೆಗೆ ಸಿದ್ಧ ಹೇಗಿದೆ ಕೋಲಾರ ಅಖಾಡ ಮನೆ ಮುಂದೆ ಹೈಡ್ರಾಮಾ ರಣಭೂಮಿಯ ಅಸಲಿತ್ಯಾದ್ರೂ ಏನು ಕಾರ್ಯಕರ್ತರಲ್ಲ ಏನಂತಾರೆ ಕೋಲಾರ ಮತದಾರ ಕೋಲಾರ ರಣಕರ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಕೋಲಾರ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಥ್ರೆಟ್ ಇದೆಯಾ ಯಾವ ಕಾರಣಕ್ಕೋಸ್ಕರ ಹಿಂದೇಟನ್ನ ಹಾಕ್ತಾ ಇರುವಂತದ್ದು ಹೈಕಮಾಂಡ್ ಯಾವ ಕಾರಣಕ್ಕೋಸ್ಕರ ಅವರಿಗೆ ರಿಸ್ಕ್ ತಗೊಳ್ಬೇಡಿ ಅಂತ ಹೇಳ್ತಾ ಇದೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇನ್ನು ಸಿದ್ದರಾಮಯ್ಯನವರಿಗೆ ಕೋಲಾರದಿಂದ ಮತ್ತೊಂದು ಕಡೆ ಭಾರಿ ಡಿಮ್ಯಾಂಡ್ ಕೂಡ ಇರುವಂತದ್ದು ನಿನ್ನೆ ಸಿದ್ದರಾಮಯ್ಯನವರ ನಿವಾಸದ ಬಳಿ ದೊಡ್ಡ ಸಂಖ್ಯೆಯಲ್ಲಿ ಕೋಲಾರದ ಜನ ಬಂದಿದ್ರು ಕಾಂಗ್ರೆಸ್ ಕಾರ್ಯಕರ್ತರು ಬಂದಿದ್ರು ಇಂದು ನಿರ್ಧಾರ ಹೇಳ್ತೇನೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಲ್ಲಿ ಮತದಾರರು ಏನಂತಾರೆ ಹಾಗಾದ್ರೆ ಯಾರ ಪರವಾಗಿದೆ ಮತದಾರರ ನಾಡಿ ಮಿಡಿತ ನ್ಯೂಸ್ 18 ನಲ್ಲಿ ಕೋಲಾರದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ ಏನ್ ಹೇಳ್ತಾರೆ ಆ ಕ್ಷೇತ್ರದ ಜನ ಅಂತ ಬಿಕಾಸ್ ಇಲ್ಲಿ ಒಂದ್ ಕಡೆ ಸರ್ವೆ ಹೋಗಿದೆ ರಿಸ್ಕ್ ಆಗುತ್ತೆ ಟಫ್ ಫೈಟ್ ಇದೆ ಸಿದ್ದರಾಮಯ್ಯನವರಿಗೆ ಆ ಕಾರಣಕ್ಕೋಸ್ಕರನೇ ಬೇಡ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದೆಯಲ್ಲ ಹೈಕಮಾಂಡ್ ಸಿದ್ದರಾಮಯ್ಯನವರು ಯಾವ ನಿರ್ಧಾರಕ್ಕೆ ಬರ್ತಾರೆ ಮತ್ತೊಮ್ಮೆ ಸರ್ವೆ ನಡೆಸಿದಂತ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಅಲ್ಲೇ ನಿಂತ್ಕೊಳ್ಬೇಕು ಗೆದ್ದೆ ಗೆಲ್ತಾರೆ ಈಸಿ ಆದಂತ ಒಂದು ವಾತಾವರಣ ಇದೆಯಾ ಕೇಕ್ ವಾಕ ಏನಾದರೂ ಕೋಲಾರದಲ್ಲಿ ಸಿದ್ದರಾಮಯ್ಯನವರಿಗೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ ಅಲ್ಲಿನ ಜನ ಏನ್ ಮಾತನಾಡ್ತಾರೆ ಕಾರ್ಯಕರ್ತರು ಬಿಟ್ಬಿಡಿ ಕಾರ್ಯಕರ್ತರು ಹೆಂಗಿದ್ರು ಕೂಡ ಸಿದ್ದರಾಮಯ್ಯನವರೇ ಬರಬೇಕು ಇಲ್ಲೇ ನಿಂತ್ಕೊಳ್ಬೇಕು ಈಸಿಯಾಗಿ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಾರೆ ಆದ್ರೆ ಜನ ಏನ್ ಹೇಳ್ತಾರೆ ಅದು ಪ್ರಶ್ನೆ ಅಲ್ವಾ ಸಿದ್ದರಾಮಯ್ಯ ಕ್ಷೇತ್ರ ರಾಜಕೀಯದ ಬಗ್ಗೆ ಕೋಲಾರ ಮತದಾರ ಏನ್ ಹೇಳ್ತಾನೆ ನ್ಯೂಸ್ 18 ಜೊತೆ ಮತದಾರರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ಕೇಳೋಣ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಇದ್ರ ಬಗ್ಗೆ ಸಾಮಾನ್ಯ ಜನರು ಏನ್ ಹೇಳ್ತಾರೆ ನಿಮ್ಮ ನ್ಯೂಸ್ 18 ಕನ್ನಡ ಇವತ್ತು ಕೋಲಾರ ತಾಲೂಕಿನ ಇಡೀ ಒಂದು ಗ್ರಾಮೀಣ ಭಾಗ ಮತ್ತು ನಗರ ಭಾಗದಲ್ಲಿ ಜನರು ಈ ಬಗ್ಗೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಒಂದು ಒಪಿನಿಯನ್ ಕಲೆಕ್ಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದೀವಿ ನಾವೀಗ ಕೋಲಾರ ನಗರದಲ್ಲಿ ಇರ್ತಕ್ಕಂಥ ಏನು ಅತಿ ಸೂಕ್ಷ್ಮ ಪ್ರದೇಶ ಏನಿದೆ ಕ್ಲಾಕ್ ಟವರ್ ಪ್ರದೇಶದಲ್ಲಿದ್ದೀವಿ ಈ ಒಂದು ಕ್ಲಾಕ್ ಟವರ್ ಪ್ರದೇಶದಲ್ಲಿ ಸಾಕಷ್ಟು ಜನರು ಕೂಡ ನ್ಯೂಸ್ 18 ಜೊತೆಗೆ ಮಾತಾಡ್ಲಿಕ್ಕೆ ಈಗ ಸಿದ್ಧರಾಗಿದ್ದಾರೆ ಅವರನ್ನ ನಾವು ಮಾತಾಡಿಸ್ತಾ ಹೋಗೋಣ ಅವರು ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ಈಗ ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ನಿನ್ನೆ ಅವ್ರ ಮನೆಗೆ ಹೋಗಿ ಸಾಕಷ್ಟು ಒತ್ತಾಯವನ್ನು ಕೂಡ ಮಾಡಿದ್ರು ಈಗ ಕೋಲಾರದ ಸ್ಥಳೀಯ ನಾಗರಿಕರಾಗಿ ನೀವೇನ್ ಹೇಳ್ತೀರಾ ಅದ್ರ ಬಗ್ಗೆ ಇಲ್ಲ ಸರ್ ನಮ್ಮ ಸಿದ್ದರಾಮಯ್ಯ ಒಳ್ಳೆಯವರು ಅವ್ರು ಬಂದ್ರೆ ನಮಗೆ ಚೆನ್ನಾಗಿ ಇದಾಗ್ತಾ ಇದೆ ಕೋಲಾರ ಇಂಪ್ರೂವ್ಮೆಂಟ್ ಆಗ್ತದೆ ಅವ್ರು ಬಂದ್ರೆ ನಮಗೆ ಪುಣ್ಯ ಬಂದಂಗೆ ಏನು ಅಂತ ಒಳ್ಳೆ ಕೆಲಸ ಸಿದ್ದರಾಮಯ್ಯ ಏನ್ ಮಾಡಿದ್ದಾರೆ ಕೋಲಾರಕ್ಕೆ ಅಕ್ಕಿ ಸಸ್ತ ಮಾಡಿದ್ದಾರೆ ಅಕ್ಕಿ ಮಾಡಿದ್ರೆ ಎಲ್ಲ ಮಾಡ್ತಾರೆ ಈಗ 2,000 ಮಾಡ್ತಾರಂತೆ ಏನೋ ಪಿಂಚಣಿ ಮಾಡ್ತಾರಂತೆ ಬಹಳ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಬಂದ್ರೆ ನಮಗೆ ಬಹಳ ಒಳ್ಳೇದು ಈ ಹಿಂದೆ ಸಿದ್ದರಾಮಯ್ಯನವರು ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇವತ್ತು ಕೋಲಾರ ಜಿಲ್ಲೆ ಬರಡು ಪ್ರದೇಶ ಆಗಿತ್ತು ಹಾಗಾಗಿ ಅವತ್ತಿನ ದಿನ ಇವತ್ತು ಈ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಯಾರೇ ಆಗಿದ್ರು ಕೂಡ ಇಲ್ಲಿ ನೀರಾವರಿ ಯೋಜನೆಗೆ ಯಾವುದೇ ಕೂಡ ಯೋಚನೆ ಮಾಡಿರಲಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಇದ್ದಿರಂತ ಸಂದರ್ಭದಲ್ಲಿ ಈ ಒಂದು ಭಾಗಕ್ಕೆ ಕೆಸಿ ವ್ಯಾಲಿ ನೀರನ್ನ ಕೊಟ್ಟಿದ್ದಾರೆ ಸುಮಾರು 1,600ರಿಂದ 1,800 ಕೋಟಿಗಳಷ್ಟು ಖರ್ಚನ್ನ ಕೋಲಾರ ಒಂದು ಕೆಸಿ ವ್ಯಾಲಿ ನೀರಿಗೆ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಮತ್ತೆ ಎತ್ತಿನ ಹೊಳೆ ಯೋಜನೆಗೂ ಕೂಡ 16,500 ಕೋಟಿಗಳನ್ನ ಅವರು ಕೊಟ್ಟಿದ್ದಾರೆ ಈ ಜಿಲ್ಲೆಗೆ ಸಿದ್ದರಾಮಯ್ಯ ಅಂತ ಒಂದು ನಾಯಕರು ಇಲ್ಲಿ ನಾವು ಶಾಸಕರಾದ್ರೆ ಇಡೀ ನಮ್ಮ ಈ ಮೊದಲ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕೊಟ್ಟಂತ ಜಿಲ್ಲೆ ಮತ್ತೆ ಎರಡನೇ ಮುಖ್ಯಮಂತ್ರಿನೂ ಸಹ ನಮ್ಮ ಕೋಲಾರ ಜಿಲ್ಲೆಯಿಂದ ಕೊಡಬೇಕಂತ ನಾವೆಲ್ಲರೂ ನಿರೀಕ್ಷೆಯಲ್ಲಿ ಇದ್ದೀವಿ ಬಟ್ ಅವರು ಕೋಲಾರದಲ್ಲಿ ನಿಂತಿದ್ದೇ ಆದರೆ ನಾವು ಅತ್ಯಧಿಕ 1 ಲಕ್ಷ ಮತಗಳ ಅಂತರಿಂದ ಅಂತಾದ್ರೂ ನಾವು ಇಲ್ಲಿ ಗೆಲ್ಲಿ ಕಳಿಸ್ತೀವಿ ಇದುವರೆಗೂ ಯಾವುದೇ ಏನು ಅಭಿವೃದ್ಧಿ ಆಗಿಲ್ಲ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಅವ್ರೇನ್ ಹೇಳ್ತಾರೆ ನಾನು 10 ಕೆಜಿ ಅಕ್ಕಿ ಕೊಟ್ಟಿದ್ದೀನಿ ನಾನೇನು ಬಡವ ಇದು ಹಸಿವು ಮುಕ್ತ ಇದು ರಾಜ್ಯ ಮಾಡಿದ್ದೀನಿ ಅಂತ ಹೇಳ್ತಾರೆ ಆದ್ರೆ ಅಕ್ಕಿ ಕೊಟ್ರೆ ಏನು ಅಭಿವೃದ್ಧಿ ಆಗಲ್ಲ ಸ್ವಾಮಿ ಇನ್ನು ಸೋಂಬೇರಿಗಳೇ ಆಗಿದ್ದಾರೆ ಹೊರತು ಯಾವುದೂ ಆಗಿಲ್ಲ ಒಟ್ಟಾರೆ ಕೋಲಾರ ಜಿಲ್ಲೆ ಅದು ಕೋಲಾರ ವಿಧಾನಸಭಾ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಮಾರ್ಪಾಡ್ತಾ ಇದೆ ದಿನೇ ದಿನೇ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಈ ಕಡೆ ವರ್ತೂರ್ ಪ್ರಕಾಶ್ ಅವರು ಇದ್ದಾರೆ ಈ ಕಡೆ ಸ್ಥಳೀಯ ರೈತ ಮುಖಂಡರಾದ ರೈತರ ಮಗರಾದ CMR ಶ್ರೀನಾಥ್ ಅವರು ಇದ್ದಾರೆ ಆದ್ರೆ ಇಲ್ಲಿ ಜನರ ಗೊಂದಲ ಆಗ್ತಾ ಇದೆ ಏನು ಇವತ್ತು ಸಿದ್ದರಾಮಯ್ಯನವರು ಬಂದ್ರೆ ಕೋಲಾರ ಏನು ಇಂಪ್ರೂವ್ ಆಗ್ಬಿಡ್ತೈತಾ ಆಗಲ್ಲ ಯಾಕಂದ್ರೆ 5 ವರ್ಷದಲ್ಲಿ ಮಾಡೋದು ಇವತ್ತು ಇಲ್ಲಿ ಮಾಡ್ತಾರೆ ಅವರ ಕ್ಷೇತ್ರನೇ ಅವರೇ ಆಯ್ಕೆ ಮಾಡ್ಕೊಂತ ಅಲ್ಲ ಒಟ್ಟಾರೆಯಾಗಿ ನಾವು ಸಿದ್ದರಾಮಯ್ಯನವರು ಬಂದ್ರೆ ಸ್ವಾಗತ ಮಾಡೋಣ ಆದ್ರೆ ಈ ಒಂದು ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಖಂಡಿತವಾಗ್ಲಿಲ್ಲ ಈ ಮಾರ್ಕೆಟ್ ಅಲ್ಲಿ ಇವತ್ತು ಮಾರ್ಕೆಟ್ ಅಲ್ಲಿ ಇದೀವಿ ಈ ಮಾರ್ಕೆಟ್ ವ್ಯವಸ್ಥೆ ಈ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಮಾರುಕಟ್ಟೆ ಆದ್ರೆ ಇವತ್ತು ಈ ಜಾಗದ ಸಮಸ್ಯೆ ಸುಮಾರು 10-16 ವರ್ಷಗಳಿಂದ ಇದೆ ಅವ್ರು ಮುಖ್ಯಮಂತ್ರಿ 100 ಎಕರೆ 200 ಎಕರೆ ಕೊಡಬಹುದಾಗಿತ್ತಲ್ಲ
ಅವ್ರ ಕಣ್ಣಿಗೆ ಕಾಣಿಸಿಲ್ವಾ? ಹೋದ ಪುಟ್ಟ ಬಂದ ಪುಟ್ಟ ಯಾರೇ ಬರ್ಲಿ ಸಿದ್ದರಾಮಯ್ಯನವ್ರು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವರ ಬೆಂಬಲಿಗರು ಇಲ್ಲಿ ಇಂಪ್ರೂವ್ ಆಗ್ತಾರೆ, ಅಭಿವೃದ್ಧಿ ಆಗ್ತಾರೆ ಹೊರತು ಕೋಲಾರ ಜಿಲ್ಲೆ ಅಂತೂ ಅಭಿವೃದ್ಧಿ ಆಗಲ್ಲ. ಸಿದ್ದರಾಮಯ್ಯನವ್ರು ಯಾಕೆ ಬರ್ಬೇಕಂತಂದ್ರೆ ಹಿಂದುಳಿದ ವರ್ಗದ ನಾಯಕರು ಈ ಜಿಲ್ಲೆ ಹಿಂದುಳಿದು ಬಿಟ್ಟಿದೆ. ಏನು 5 ವರ್ಷ ಸತತವಾಗಿ ಸಿಎಂ ಆಗಿದ್ದವರು ಅನ್ನಭಾಗ್ಯ ಕೊಟ್ಟಂತವರು, 7 kg ಅಕ್ಕಿ ಕೊಟ್ಟಂತವರು ಸಿದ್ದರಾಮಯ್ಯನವರು. ಮತ್ತೆ ಅನ್ನಭಾಗ್ಯ, ವಿದ್ಯಾಭಾಗ್ಯ, ಪಶುಭಾಗ್ಯ ಎಲ್ಲಾ ಭಾಗ್ಯಗಳು ಕೊಟ್ಟಂತವರು. ಏನೋ ಕೋಲಾರ ಅಭಿವೃದ್ಧಿ ಆಗ್ತದೆ, ನಮ್ಮ ತಾಲೂಕು ಮುಂದುವರಿಯುತ್ತದೆ ಅನ್ನೋ ಮನೋಭಾವದಿಂದ ಎಲ್ಲಾ ಸಾರ್ವಜನಿಕರು ಒಕ್ಕರಳಿನಿಂದ